ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚೌಕ್ ನೆಕ್ಕಿಗೆ ಯಾವ ರೀತಿ ನೆಕ್ ಪೈಪಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನೀಗಾಗಲೇ ರೌಂಡ್ ನೆಕ್ಕಿಗೆ ಯಾವ ಥರ ಪೈಪಿಂಗ್ ಮಾಡೋದು ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ನಾನು ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ ಪೈಪಿಂಗ್, ಚೌಕ್ ನೆಕ್ ಪೈಪಿಂಗು ವಿಡಿಯೋ ಮಾಡೋಕ್ಕೆ ಶುರು ಮಾಡೋಣ. ಸೊ ಅದಕ್ಕಿಂತ ಮೊದಲಿಗೆ ಪ್ಲೀಸ್ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ನೋಡಿ ನಾನೀಗ ಬ್ಲೌಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮೊದಲಿಗೇನು ಸ್ಟಿಚ್ ಮಾಡ್ಕೋಬೋದು, ಇಲ್ಲಾಂದರೆ ಲಾಸ್ಟಿಗಾದರೂ ನೀವು ಪೈಪಿಂಗ್ನ ಮಾಡ್ಕೋಬೋದು. ಸೊ ನಾನೀಗ ನಿಮಗೆ ಎಲ್ಲ ಸ್ಟಿಚ್ ಮಾಡಿದ ನಂತರ ಇದ್ರದ್ದು ಚೌಕ್ ಪೈಪಿಂಗ್ ತೋರಿಸಿಲ್ಲ ಅಂತ, ಸೊ ಇವತ್ತು ತೋರಿಸೋಣ ಅಂತ. ಸೊ ನೋಡ್ತಾ ಇರ್ಬೋದು, ನಾನೀಗ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚೌಕ್ಗಳು ಇಟ್ಟಿದ್ದೀನಿ. ಹಾಗೆ ನಾನು ಪೈಪಿಂಗಿಗೆ ಬಟ್ಟೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮಡ್ಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಯಾವ ರೀತಿ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳೋದು ಅಂದರೆ ನನ್ನ ಹಿಂದಿನ ವೀಡಿಯೋಸಲ್ಲಿ ಇದೆ. ನಾನು ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು. ಸೊ ಬನ್ನಿ ಹಾಗಾದರೆ ಪೈಪಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ, ಅಂದರೆ ಕ್ಲಿಯರಾಗಿ ಕಾಣುತ್ತೆ ಅನ್ನೋದಕ್ಕೆ. ನೋಡಿ, ಯಾವತ್ತಿದ್ರೂ ನಾವು ಹುಕ್ಸ್ ಸೈಡಿಂದನೇ ಪೈಪಿಂಗ್ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಇಲ್ಲಿ ಇದೇನಿರುತ್ತಲ್ವ, ಇಲ್ಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಮುಂದೆ ಒಂದು ಕಾಲು ಇಂಚಿನಷ್ಟು ಸಾಕು. ಹಾಫ್ ಇಂಚ್ ಏನು ಬೇಡ, ಕಾಲು ಇಂಚಿನಷ್ಟು ಬಟ್ಟೆ ಬಿಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅನ್ನೋದಾದರೆ ಒಂದು ಕಾಲು ಇಂಚ್ ಬಟ್ಟೆಯನ್ನು ಇದೇನಿರುತ್ತಲ್ವ ಈ ಥರ ಒಳಗೆ ಇನ್ಸರ್ಟ್ ಮಾಡಿ ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈ ಥರ ನೀಟಾಗಿ ಹಿಡ್ಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ಕಾಣಿಸುತ್ತಾ? ಇಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆ ಎಳೆಯೋಕ್ಕೆ ಹೋಗಬೇಡಿ. ಬಟ್ಟೆ ಎಳೆಯೋದ್ರಿಂದನೇ ಪೈಪಿಂಗು ಉಲ್ಟಾ ತಿರುಗ್ತಾ ಇರತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಜಾಸ್ತಿ ಎಡ್ಜಿಗೆ ಹಾಕೋಕ್ಕೆ ಹೋಗಬೇಡಿ, ಒಂದು ಕಾಲು ಇಂಚ್ ಬಿಟ್ಟು ಒಳಗೆ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಬೇಕಾದ್ರೆ ತೋರಿಸ್ತೀನಿ. ನೋಡಿ ಯಾವ ಥರ ಕಾಲು ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ಕಲರ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ. ನೋಡಿ, ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಕಾಲು ಇಂಚ್ ಬಿಟ್ಟು, ಇಲ್ಲಿಂದ ಕಾಲು ಇಂಚ್ ಬಿಟ್ಟು, ಜಾಸ್ತಿ ಎಂಡಿಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಚೌಕ್ ಬರುತ್ತಲ್ವ, ಸೊ ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬಾರ್ದು. ಇಲ್ಲಿ ಏನು ಮಾಡಬೇಕು, ಇದನ್ನು ಈ ಥರ ಸ್ಟ್ರೈಟಾಗಿ ಮಾಡ್ಕೋಬೇಕು. ಇಲ್ಲಿ ಏನು ಚೌಕ್ ಇರುತ್ತಲ್ವ, ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಈ ಥರ ರಿಂಕಲ್ಸ್ ಬರೋದಾಗಿ ನೋಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ಇದನ್ನು ನೋಡಿ ಕರೆಕ್ಟಾಗಿ ಸೀದಾನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ
ಇದನ್ನು ಏನು ಚೌಕಿ ಥರ ಇರುತ್ತಲ್ವ ಇದನ್ನು ಸ್ಟ್ರೈಟ್ ಮಾಡ್ಕೋಬೇಕು. ಸ್ಟ್ರೈಟ್ ಮಾಡಿಕೊಂಡು ನಾವು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ನಾನು, ಆದಷ್ಟು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ನಾನು ಹೇಳೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ಆಯಿತಾ. ಇದನ್ನೆಲ್ಲ ಫುಲ್ ರೌಂಡ್ ನೆಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡಿ, ಇನ್ನು ಫುಲ್ಲಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಬಟ್ಟೆನ ಎಬ್ಬಿಸ್ಕೊಂಡು ನೋಡಿ ಈ ಥರ ಎತ್ಕೊಂಡು ಇದನ್ನು ಕುಳೆನ ಈ ಕೈಲಿ ಈ ಥರ ಎತ್ತಿ ಹಿಡ್ಕೋಬೇಕು. ಕುಳೆನ ಈ ಥರ ಎತ್ತಿ ಹಿಡ್ಕೊಂಡು ಇದನ್ನು ಈ ಥರ ಅದ್ರ ಮೇಲೆ ಈ ಥರ ಪೈಪಿಂಗ್ ಮಾಡ್ಕೊಂಡು ಹೋಗಬೇಕು. ಚಿಕ್ಕದಾಗಿ ನಿಮಗೆ ಎಷ್ಟು ಚಿಕ್ಕದಾಗಬೇಕಲ್ವ, ಸೊ ಅಷ್ಟು ಚಿಕ್ಕದಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದನ್ನು ಕುಳೆನ ಈ ಥರ ಎಬ್ಬಿಸ್ಕೊಂಡು ಇದನ್ನು ನೀಟಾಗಿ ಈ ಥರ ನಿಮಗೆ ಎಷ್ಟು ಸಣ್ಣ ಬೇಕಲ್ವ, ಸೊ ಅಷ್ಟು ಸಣ್ಣಗೆ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಕಾಣಿಸ್ತಿದೆಯಲ್ಲ, ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಕುಳೆ ಒಳಗೆ ಹೋಗ್ಬೇಕಾಯ್ತಾ. ಈ ಥರ ನೋಡಿ, ಕುಳೆನ ಮೇಲೆ ತೆಗೆದು ಮೇಲೆ ಹಾಕಿ ಇದನ್ನು ಇದರ ಮೇಲೆ ಬರಬೇಕು. ನಿಮಗೆ ಎಷ್ಟು ಸಣ್ಣದಾಗಬೇಕಲ್ವ ಅಷ್ಟು ಸಣ್ಣದಾಗಿ ಪೈಪಿಂಗ್ನ ಮಾಡ್ಕೊಳ್ಳಿ ಆಯಿತಾ. ತುಂಬ ಚೆನ್ನಾಗಿ ಬರುತ್ತೆ ಇದು ಪೈಪಿಂಗು. ಬಟ್ಟೆನ ಎಲ್ಲೂ ಎಳ್ಯಕ್ಕೆ ಹೋಗಬೇಡಿ. ಆದಷ್ಟು ನೀಟಾಗಿ ಪೈಪಿಂಗ್ನ ಕಟ್ಕೊಳ್ಳಿ ಆಯಿತಾ. ಕೂಳೆನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಸಣ್ಣದು ಬೇಕಲ್ವಾ, ಸೊ ಅಷ್ಟು ಸಣ್ಣದಾಗಿ ನೀವು ಮಾಡ್ಕೋಬೋದು. ಈಗ ಇದನ್ನು ಈ ಥರ ಟರ್ನ್ ಮಾಡಿ ತಿರ್ಗೋಕ್ಕೆ ಹೋಗಬೇಡಿ. ನೋಡಿ, ಇದೇನಿತ್ತಲ್ವ ಆಗಲೇ, ಈಗ ನೋಡಿ ಇಲ್ಲಿ ಏನು ಚೌಕ್ಗಳು ಬಂದಿರುತ್ತಲ್ಲ, ಇದನ್ನು ಆಗಲೇ ಮಾಡಿದಾಗೆ ಈ ಥರ ಸ್ಟ್ರೈಟಾಗೇ ಪೈಪಿಂಗ್ ಮಾಡ್ಕೋಬೇಕು. ಈಗ ಕೂಡ ಯಾವುದೇ ಕಾರಣಕ್ಕೂ ಚೌಕ್ ಹಿಡ್ಕೋಕ್ಕೆ ಹೋಗಬೇಡಿ. ಈ ಥರ ಸ್ಟ್ರೈಟೇ ಪೈಪಿಂಗ್ ಕೊಡಬೇಕು. ಈ ಥರ ನೀಟಾಗಿ
ಇಲ್ಲೂ ಕೂಡ ಸ್ಟ್ರೈಟೇ ಮಾಡ್ಕೋಬೇಕಾಯ್ತಾ. ಇದು ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿ ಆಯಿತಾ. ಪೈಪಿಂಗು ತುಂಬಾ ಚೆನ್ನಾಗಿ ಬರುತ್ತೆ. 100% ನೀವು ಬೊಟಿಕ್ ಸ್ಟೈಲಲ್ಲಿ ಈ ಥರ ಪೈಪಿಂಗ್ನ ಕಟ್ಬೋದು. ನಾನು ಹೇಳೋ ಮೆಥಡಲ್ಲಿ ಮಾಡಿ ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಪೈಪಿಂಗ್ ಅನ್ನೋದು ಬಂದುತ್ತೆ ಅಂದರೆ ನೀವೇ ವಾವ್, ನಾನು ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ ನೀವೇ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ. ಲಾಸ್ಟ್ ಎಂಡಿಗೆ ಇದೇನು ಬಟ್ಟೆ ಇರುತ್ತಲ್ವ ಇದನ್ನು ಈ ಥರ ಒಳಗೆ ಹಾಕ್ಕೊಂಡು ಈ ಥರ ಇದನ್ನು ಫೋಲ್ಡ್ ಮಾಡಿ ಈ ಥರ ಲಾಕ್ ಮಾಡಿದ್ರೆ ಆಯಿತು. ಸೊ ಬನ್ನಿ ಹಾಗಾದರೆ ಇದು ಯಾವ ಥರ ಪೈಪಿಂಗ್ ಬಂತು ಅನ್ನೋದನ್ನು ತೋರಿಸ್ತೀನಿ. ಈ ಥರ ಏನಾಗುತ್ತೆ ದಾರ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಆಯಿತಾ. ನೋಡಿ ಯಾವ ಥರ ಪೈಪಿಂಗ್ ಬಂದಿದೆ. ಬಾಕ್ಸ್ ಪೈಪಿಂಗು ಯಾವ ಥರ ಕರೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಚಿಕ್ಕದಾಗಿ ಎಷ್ಟು ಸಣ್ಣದಾಗಿ ಮಾಡಿದ್ದೀನಿ. ಹಾಗೆ ಚೌಕ್ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ನೀಟಾಗಿ ಚೌಕ್ ನೆಕ್ಕು ಬಂದಿದೆ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ, ನಿಮ್ಮದು ಚೌಕ್ ನೆಕ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲೂ ಕೂಡ ಟರ್ನ್ ಆಗಿಲ್ಲ, ಎಲ್ಲೂ ಕೂಡ ಟರ್ನ್ ಆಗ್ತಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಣ್ಣದಾಗಿ ಕಟ್ಟಿದ್ದೀನಿ ನೋಡಿ. ಈ ಥರ ನೀವು ಕಟ್ಟಿ ನೋಡಿ ಬೇಕಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗು ನೋಡಿ. ಎಲ್ಲೂ ಕೂಡ ನಂದು ಬಟ್ಟೆ ಉಲ್ಟಾ ಆಗಿಲ್ಲ. ನಾ ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದರೆ ಖಂಡಿತ ನಿಮ್ಮದು ಕೂಡ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ಓಕೆ, ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದ ಜೊತೆಗೆ ಬರ್ತೀನಿ. ಸೊ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡಿದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.